ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗದೆ ನನ್ನ ಕಿಚನ್ ಇಂದ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಎದ್ದಿದ ತಕ್ಷಣನೇ ಇವಾಗ 5 ಎಗ್ ಮತ್ತೆ ಒಂದು 200 ಗ್ರಾಮ್ಸ್ ಆಫ್ ಸ್ವೀಟ್ ಪೊಟ್ಯಾಟೊ ಬೇಕಿಟ್ಟಿದ್ದೀನಿ. ಸ್ವೀಟ್ ಪೊಟ್ಯಾಟೋದು ಒಂದು 11:30 ಒಂದ್ಸಲಿ ತಗೊಳ್ತೀನಿ, ಇನ್ನೊಂದು 5 o'clock ಅರೌಂಡಿಗೆ ತಗೊಳ್ತೀನಿ. ಸೊ ಎರಡಕ್ಕೂ ಬೇಕು ಅಂತ ಹೇಳಿ ಒಂದೇ ಟೈಮ್ ಬೇಕಿಟ್ಬಿಡ್ತೀನಿ. ಮತ್ತೆ 5 ಎಗ್ ಈಗ ಮಾರ್ನಿಂಗ್ ತಿನ್ನಕ್ಕೇನೆ. ಅದ್ರ ಜೊತೆಗೆ ಇವಾಗ 100 ಗ್ರಾಮ್ ಓಟ್ಸ್ ನಾನು ಹಾಕೊಳ್ತೀನಿ. ಇದು ನನ್ನ ಫುಡ್ ನ ತೂಕ ಮಾಡೋ ಮಿಷಿನ್. ಸೊ ಇದ್ರಲ್ಲಿ ನಾನೀಗ ಬ್ರೇಕ್ಫಾಸ್ಟಿಗೆ 100 ಗ್ರಾಮ್ಸ್ ಆಫ್ ಓಟ್ಸ್ನ ಹಾಕೊಳ್ತೀನಿ. ಸೊ ಇದನ್ನ ಇಟ್ಟು ಇದೊಂದು 15 ಗ್ರಾಮ್ಸ್ ಇದೆ ಟೋಟಲ್. ಹಂಗಿದ್ರೆ 115 ಗ್ರಾಮ್ಸ್ ಓಟ್ಸ್ನ 14 ಗ್ರಾಮ್ಸ್ ಓಕೆ 114 ಗ್ರಾಮ್ಸ್ ಆಫ್ ಓಟ್ಸ್ನ ಹಾಕೋಬೇಕು. ಸೊ ಕಂಟೈನರ್ ಇದು 15 ಗ್ರಾಮ್ ಇತ್ತು. ಸೊ ಇದ್ರ ಮೇಲೆ 100 ಗ್ರಾಮ್ಸ್ ಹಾಕಿದ್ರೆ ಟೋಟಲ್ 115 ಗ್ರಾಮ್ಸ್ ಆಗಿದೆ. ಸೊ ಇದನ್ನ ಈಗ ಬೇಯಿಸ್ಕೊಳ್ತೀನಿ ನಾನು. ಓಟ್ಸ್ ರೆಡಿಯಾಗಿದೆ, 100 ಗ್ರಾಮ್ಸ್ ಆಫ್ ಓಟ್ಸ್. ಇದ್ರ ಜೊತೆಗೆ ಮತ್ತೆ ಒಂದು ಆ್ಯಪಲ್ಲು ಮತ್ತು 5 ಎಗ್ಸ್ ಇಷ್ಟೂ ಬ್ರೇಕ್ಫಾಸ್ಟಿಗೆ ನಾನು ತಿಂತೀನಿ. ಅಲ್ಲಿ ನಿಮಗೆ ಜಾಸ್ತಿ ಇದೇ ಥರ ಕ್ರೇಟಿನು ಪ್ರೋಟೀನು ಏನೇನು ಡಬ್ಬಗಳು ಖಾಲಿ ಆಗಿರುತ್ತೆ ಅದೇ ಜಾಸ್ತಿ ನೋಡೋಕೆ ಸಿಗುತ್ತೆ. ಖಾಲಿ ಆಗಿರೋ ಡಬ್ಬನೆಲ್ಲ ಆಲ್ಮೋಸ್ಟ್ ಎಸಿತೀನಿ, ಒಂದೊಂದನ್ನ ಇಟ್ಕೊಳ್ತೀನಿ. ಮತ್ತು ಈ ಎಗ್ಸು ಆ್ಯಪಲ್ಸ್ ಇದೇ ಜಾಸ್ತಿ ಈ ಥರದೇ ನೋಡಕ್ ಸಿಗೋದು. ಕಟ್ ಮಾಡಿರೋ ಆ್ಯಪಲ್ ಓಟ್ಸು ಎಲ್ಲ ರೆಡಿಯಾಗಿದೆ. ಇದನ್ನ ಇಲ್ಲಿಗೆ ಹಾಕೊಳ್ತೀನಿ. ಫಸ್ಟ್ ಇದನ್ನ ನಾನು ತಿನ್ಕೊಳ್ತೀನಿ. ಇದಾದ್ಮೇಲೆ 5 ಎಗ್ ವೈಟ್ ನಾನು ತಿನ್ಬೇಕು. ಇಷ್ಟ ದಿನ 5 ಎಗ್ ವೈಟ್ನ ತಿಂತಿದ್ದೆ, ಬಟ್ ಇವಾಗ ಹೋಲ್ ಎಗ್ನೇ ತಿನ್ನಕ್ಕೆ ಹೇಳಿದ್ದಾರೆ ಟ್ರೈನರು. ಯಾಕಂದ್ರೆ ಏನೋ ಗೊತ್ತಿಲ್ಲ, ನಾನು ಜಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಆಗು ಇದ್ದೀನಿ, ಮತ್ತೆ ಅವ್ರು ಏನು ಡಯಟ್ ಹೇಳಿದಾರೆ ಅದನ್ನ ಫಾಲೋ ಮಾಡ್ತಾನೂ ಇದ್ದೀನಿ. ಏನು ಫ್ಯಾಟ್ ಇತ್ತು ಅದು ಹೋಗಿ ಮಸಲ್ಸ್ ಗೇನ್ ಆಗ್ತಿದೆ. ಬಟ್ ನಂದು ಇವಾಗ ವೆಯ್ಟ್ ಗೇನ್ ಮಾಡಬೇಕಾಗಿತ್ತು, ಬಟ್ ವೆಯ್ಟೇ ಗೇನ್ ಆಗ್ತಾ ಇಲ್ಲ. ಜಾಸ್ತಿ ತಿಂದಿದ್ದೆಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ ಟಾಯ್ಲೆಟಲ್ಲೇ ಹೋಗ್ತಿದ್ಯಾ ಅಂತ ನಂಗೆ ಡೌಟ್ ಇದೆ. ಸೊ ಅದಕ್ಕೆ ಟ್ರೈನರ್ ಇವತ್ತಿಂದ ಹೋಲ್ ಎಗ್ಗೆ ತಿನ್ನು ಅಂತ ಹೇಳಿದ್ದಾರೆ. ನಾನು ಟೋಟಲ್ ಆಗಿ ಒಂದ್ ದಿನಕ್ಕೆ 10 eggs ನ ತಿಂತೀನಿ. ಅದ್ರಲ್ಲಿ ಮಾರ್ನಿಂಗ್ ಬರೀ 5 ವೈಟ್ ಎಗ್ಸ್ ನ ತಿಂತಿದ್ದೆ. ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಯಾವ್ದು ಬಿಡಲ್ಲ, ಎಗ್ ಅಲ್ಲಿ ಎಲ್ಲ ತಿಂತೀನಿ ನಾನು. ತುಂಬಾ ಜನಕ್ಕೆ ಮಾರ್ನಿಂಗ್ ಓಟ್ಸ್ ತಿನ್ನೋದಂದ್ರೇನೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಸಪ್ಪೆ ಇರುತ್ತೆ, ಏನ್ ಟೇಸ್ಟ್ಲೆಸ್. ಮಸಾಲಾ ಓಟ್ಸ್ ಬರುತ್ತೆ, ಬಟ್ ಏನಂದ್ರೆ ಆಲ್ಮೋಸ್ಟ್ ನಮಗೆ ಏನಂದ್ರೆ ಟ್ರೈನರ್ಸ್ ಹೇಳಿರ್ತಾರೆ ಈ ತರ ಮಸಾಲಾ ಐಟಮ್ ತಿನ್ನಬಾರ್ದು ಅಂತೇಳಿ. ಸೊ ನಾರ್ಮಲ್ ಕ್ವಿಕ್ವೇರ್ ಓಟ್ಸ್ ಏನ್ ಬರುತ್ತೆ ಅದನ್ನೇ ತಿನ್ನೋದು. ಇದ್ರ ಜೊತೆ ಒಂದು ಆ್ಯಪಲ್ ನ ಮಿಕ್ಸ್ ಹೊಡ್ಕೊಂಡು ತಿನ್ಬಿಡ್ತೀನಿ ನಾನಂತೂ. ನನಗೆ ಟೇಸ್ಟ್ ಇರಲಿ ಇಲ್ಲದೇ ಇರಲಿ ಓಕೆ, ಬಟ್ ಏನಂದ್ರೆ ರಿಸಲ್ಟ್ ನೋಡ್ತೀವಲ್ಲ ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಅವಾಗ್ಲಿಂದ ನಮ್ಮ ಮೈಂಡ್ ಸೆಟ್ಟಿಗೆ ಬಂದ್ಬಿಡುತ್ತೆ, ಏನಂದ್ರೆ ಟೇಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಒಂದು ಒಳ್ಳೆ ಬಾಡಿ ಮಾಡಬೇಕು ಅಂದ್ರೆ ಈ ತರ ಸ್ಯಾಕ್ರಿಫೈಸ್ ಎಲ್ಲ ಮಾಡಬೇಕಾಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ಟಿಗೆ ಬರುತ್ತೆ. ಮೊಟ್ಟೆ ರೆಡಿ ಇದೆ. ಬೆಳಗ್ಗೆ 5 ಮೊಟ್ಟೆನೂ ತಿನ್ನೋದು ತುಂಬಾನೇ ಸ್ವಲ್ಪ ಕಷ್ಟನೇ. ಮಾರ್ನಿಂಗ್ ಈ ಸಪ್ಪೆ ಆಗಿರೋ ಓಟ್ಸು, ಈ ಎಗ್ಗು ಇದೆಲ್ಲ ತಿನ್ಬೇಕಾದ್ರೆ ವ್ಯಾಕ್ ಅಂತ ಒಂದು ಫೀಲಿಂಗ್ ಬರುತ್ತೆ. ಬಟ್ ಆದ್ರೂ ನಿಮ್ಮ ಬಾಡಿ ಆಗಲೇಬೇಕು ಅಂತ ಇದ್ರೆ ನೀವು ತಿನ್ನಲೇಬೇಕು, ಬೇರೆ ಆಪ್ಷನ್ನೇ ಇರಲ್ಲ, ನೋ ಆಪ್ಷನ್. ಐದು ಎಗ್ ತಿನ್ನೋಷ್ಟೊತ್ತಿಗಂತೂ ಔಟ್ ಆಗ್ಬಿಡುತ್ತೆ. ಈಗೇನು ಈಗಲೇ ಆಲ್ಮೋಸ್ಟ್ 9:30 10 ಆಗ್ತಾ ಬಂತು. ಇದು ತಿಂದು ಮುಗಿಸಿ 11:30 ಅಷ್ಟೊತ್ತಿಗೆ ಮತ್ತೆ ಸ್ವೀಟ್ ಪೊಟ್ಯಾಟೊ 100 ಗ್ರಾಮ್ಸ್ ಇಂದ ಅದು ತಿನ್ಬೇಕು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬ್ರೇಕ್ಫಾಸ್ಟ್ ನ ಮುಗಿಸಿ ಮನೇಲೆ ರಿಲ್ಯಾಕ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಫ್ರೆಂಡ್ ಅಜಯ್ ಅಂತ ಹೇಳಿ ಈಸ್ ಅ ಫಿಟ್ನೆಸ್ ಟ್ರೈನರ್, ಅವರು ನಾನು ವರ್ಕೌಟ್ ಮಾಡ್ತಿರೋ ಜಿಮ್ಮಿಗೆ ಬನ್ನಿ ಬ್ರೋ, ಇಬ್ರು ಸೇರಿ ಇಲ್ಲೊಂದು ವರ್ಕೌಟ್ ವಿಡಿಯೋ ಮಾಡೋಣ ಅಂತ ಹೇಳಿ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನೀಗ ಯಲಹಂಕಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೇ ಅವ್ರ ಜಿಮ್ಮಲ್ಲೇ ಜಾಸ್ತಿ ಜನ ಏನಿರಲ್ಲ, ನಾವೇ ಇರ್ತೀವಿ. ಸೊ ಒಂದು ವಿಡಿಯೋ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದೀವಿ. ಅಲ್ಲೇ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಚಾಲೆಂಜಸ್ ವರ್ಕೌಟ್ ವಿಡಿಯೋಸ್ ಆಗಿರ್ಬೋದು, ಮತ್ತೊಂದು ಸ್ವಲ್ಪ ರ್ಯಾಂಡಮ್ ಕ್ವಶನ್ಸು, ಮತ್ತೊಂದು ಸ್ವಲ್ಪ ಪೋಸಿಂಗ್ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತಂತ ವಿಡಿಯೋ. ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಕ್ಯಾರಿ ಮಾಡ್ತಿದ್ದೀನಿ ಅಂದರೆ ಶೂಸು ಜಿಮ್ಮಲ್ಲಿ ಯೂಸ್ ಮಾಡೋಕ್ಕೆ, ಮತ್ತು ವಾಟ್ರ್ ಬಾಟಲ್ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋಕ್ಕೆ. ಇದು ಸ್ವೀಟ್ ಪೊಟ್ಯಾಟೊ ಅಂದರೆ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೀ ವರ್ಕೌಟಾಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟನ್ನ ತಗೊಂಡು ಈಗ ನಾನು ಹೊರಡ್ತಾ ಇದ್ದೀನಿ. ಸೊ ಜಿಮ್ಮಲ್ಲೇ ಮೀಟ್ ಆಗೋಣ. ನೋಡೋಣ ಯಾವ ಜಿಮ್ ನೇಮು ಅಂತ ನೋಡಿಲ್ಲ, ಲೊಕೇಶನ್ ಕಳಿಸಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿ ಮತ್ತೆ ಹೆಂಗಿದ್ದೀರಾ? ಇವರೇ ನಮ್ಮದು ಅಜಯ್ ಫಿಟ್ನೆಸ್. ಏನು ಇಷ್ಟೊತ್ತಿಗೆ ಟ್ರೈನರ್ ಏನಾರು ಮಾಡ್ತಿದ್ದೀರಾ, ಟ್ರೈನಿಂಗ್ ಮಾಡ್ತಿದ್ದೀರಾ? ಹಾಂ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಿದ್ದೀರಿ? ಕ್ಲೈಂಟ್ ಇದ್ದಾರಾ? ಟ್ರೈನ್ ಮಾಡಲ್ಲ ಆ್ಯಕ್ಚುಲಿ, ನನಗೆ ಟ್ರೈನ್ ಮಾಡಬೇಕು ಇವಾಗ. ಓಕೆ, ಸ್ಟಾರ್ಟ್ ಮಾಡೋಣಲ್ಲ ಬ್ರೋ ವರ್ಕೌಟ್ ವಿಡಿಯೋ. ಆರಾಮ ಮತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮ ಕಂಟೆಂಟ್ಗೆ ತುಂಬ ಅಭಿಮಾನಿ. ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ ಗ್ರೀಷ್ಮಾ ಪುಸಿಲಿ ಗೌತಮ್ ಪುಸಿ ಪ್ಯಾಂಡ ಬಿಚ್ಚಾಕ್ಬಿಟ್ಟು ಇಬ್ರು ಟೈಟ್ ಆಗಿ ಮಾಡಿ ಮಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಥ್ಯಾಂಕ್ ಯು, ಇದೇ ಥರ ಇನ್ನೂ ಸಪೋರ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ ವರ್ಕೌಟ್ ವಿಡಿಯೋ. ಯೋಗ ಎಲ್ಲ ಮಾಡ್ತಾರೆ ಇಲ್ಲಿ? ಯೋಗ ಅಲ್ಲ, ಸ್ಟ್ರೆಚಿಂಗ್ಸ್ ಅಷ್ಟೇ ವರ್ಕೌಟು. ಓಕೆ, ಇದನ್ನ ಒಂದ್ಸಲಿ ನಮ್ಮ ಟ್ರೈನರ್ ಒಂದ್ಸಲಿ ಮಾಡಿಸಿದ್ರು.
ನಮ್ಮ ಟ್ರೈನರ್ ನಾರ್ಮಲಾಗಿ ನಾನು ಸ್ವಲ್ಪ ಲೆಗ್ ಮಾಡಿದಾಗ ಲೆಗ್ಗಿಗೆ ಸ್ಟ್ರೆಚಿಂಗ್ ಮಾಡ್ತಿದ್ರು, ಬೇರೆ ಬಾಡಿದೆಲ್ಲ ಸ್ಟ್ರೆಚಿಂಗ್ ಗೊತ್ತಿಲ್ಲ. ವರ್ಕೌಟ್ ಆದಮೇಲೆ ಸ್ಟಿಚಿಂಗ್ಸ್ ಮಾಡಲೇಬೇಕು. ಓಕೆ. ಹಾಂ. ಇಲ್ಲಾಂದರೆ ಕ್ರ್ಯಾಂಪ್ ಆಗೋದು, ಮಧ್ಯೆ ಇಟ್ಕೊಳೋದು ಆ ಥರ ಆಗುತ್ತೆ. ಸ್ಟಿಚಿಂಗ್ಸ್ ಬಿಫೋರು ಮಾಡಿದ್ರೆ ಒಳ್ಳೇದೇ. ವಿತೌಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಇಂಜುರಿ ಆಗುತ್ತೆ. ಓಕೆ. ಮನೆಯಲ್ಲಿ ಹೆಂಗೆ ಮಲ್ಕೊಂಡು ಆಫೀಸಿಂದ ಟ್ರಾವೆಲ್ ಮಾಡಿರ್ತೀರಾ, ಹಂಗೆ ಬಂದು ಸ್ಟಾರ್ಟ್ ಮಾಡಬಾರ್ದು. ಓಕೆ. ಫಸ್ಟ್ ಎಲ್ಲ ವಾರ್ಮ್ ಮಾಡಬೇಕು. ನಾವು ಸೈನ್ ಕೊಡಬೇಕು ಬಾಡಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ. ಓಕೆ. ಫ್ರೀ ಆಗುತ್ತೆ. ಅವಾಗ ಮಾಡಿದ್ರೆ ಏನಾಗಲ್ಲ, ಇಲ್ಲಾಂದ್ರೆ ಇಂಜುರಿ ಆಗುತ್ತೆ. ಮತ್ತೆ ಇದು ಮಸಾಜು ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ, ಮಂತ್ಲಿಗೆ ಒಂದು 2 ಟೈಮ್ಸ್ ಮಾಡಿಸಿದ್ರೆ ತುಂಬ ಒಳ್ಳೇದು ಅಂತ. ಮಸಾಜ್ ಎಲ್ಲ ಥೆರಪೀಸ್ ಇದಾವೆ, ಡೀಪ್ ತ್ರಿಶು ಆ ಥರ, ತುಂಬ ಕಪ್ಪಿಂಗ್ ಅಂತ ತುಂಬ ಇದಾವೆ. ಮಾಡಿಸ್ಕೊಂಡ್ರೆ ಒಳ್ಳೇದೇ. ಮಸಲ್ಸ್ ಫ್ರೀ ಆಗುತ್ತೆ, ಮಸಿಲ್ ಇಂಬ್ಯಾಲೆನ್ಸ್ ಇರುತ್ತೆ, ಚಿಕ್ಕದು ದೊಡ್ಡದು ಲ್ಯಾಟ್ ಓಪನ್ ಆಗಲ್ಲ. ಓಕೆ. ಅದೆಲ್ಲ ರಿಲೀಫ್ ಆಗುತ್ತೆ. ಇವಾಗ ನಾವು ಫುಲ್ ಬಾಡಿ ಒಂದ್ಸಲಿ ಮಾಡ್ತೀನಿ. ನಾನು ಆ್ಯಕ್ಚುಲಿ ಸೋಮವಾರದಿಂದ ಏನು ಶನಿವಾರ ತನಕ ವರ್ಕೌಟ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇವತ್ತು ನಿಮ್ಮ ಜೊತೆ ಟ್ರೈನಿಂಗ್ ಮಾಡಬೇಕಲ್ಲ, ಸೊ ಹಂಗಾಗಿ ಹೋಲ್ ಬಾಡಿಗೆ ಒಂದು ಮೇನ್ ಎಕ್ಸಸೈಸ್ ಮಾಡಿದ್ರೆ ಪಂಪ್ ಆಗುತ್ತೆ ಅಷ್ಟೇ. ಪಂಪ್ ಆಗಕ್ಕೆ ಒಂದು ಮಾಡೋಣ. ಈಗ ಸ್ಟಾರ್ಟಿಂಗ್ ನಾನು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ತೀನಿ. ಬಡಿ. ಓಕೆ. ನೀವು ಮಾಡ್ತೀರಾ ವರ್ಕೌಟು? ನೀವು ಮಾಡ್ತೀರಲ್ಲ? ಮಾಡ್ತೀನಿ. ಓಕೆ, ಮಾಡೋಣ. ನೀವಿಬ್ರು ಯಾವುದಕ್ಕೆ ವರ್ಕೌಟ್ ಮಾಡ್ತಿದ್ದೀರಾ? ಬ್ಯಾಕಿಗೆ. ನೀವು ವಾರ್ಮ್ ಅಪ್ ಮಾಡಿಲ್ಲ? ಆಯ್ತಾ? ನಾನು ಮಾಡ್ಬೇಕೀಗ, ಸ್ಟಾರ್ಟ್ ಮಾಡಬೇಕು. ಓಕೆ. ಹಾಂ, ಬನ್ನಿ. ಇಡೀ ನಂದು ಸಂಡೇ ಬರೀ ರೆಸ್ಟ್ ಡೇ ಇರುತ್ತೆ, ಬಟ್ ಇವ್ರ ಜೊತೆ ಇವತ್ತೆಲ್ಲ ಬಾಡಿ ಒಂಚೂರು ಪಂಪ್ ಮಾಡೋಕ್ಕಷ್ಟೇ. ಹೆಂಗೆ ಹೇಳ್ಕೊಡ್ತಾರೆ ನೋಡೋಣ. ಒಂದೊಂದು ಮಸಲಿಗೆ ಈಗ ಶೋಲ್ಡ್ರ್ ಮಾಡ್ತಿದ್ದೀನಿ ಅಂದರೆ ಶೋಲ್ಡ್ರಿಗೊಂದು ಹೆವಿ ವರ್ಕೌಟ್ ಬಿಡ್ಬೇಕು. ಆ ಥರ ನಾರ್ಮಲಾಗಿ ಒಂದು 2 ವೇರಿಯೇಷನ್ ಸಾಕು, ಅದೇ ಜಾಸ್ತಿ ಇಲ್ಲ. ಹೌದೌದು. ನಾನೆಲ್ಲ ನೈಟ್ ಕಂಡ ಮಾಡ್ತೀನಿ, ನೀವೇ ನಾನು ಆ ಥರ ಎಲ್ಲ ಮಾಡಿಸ್ಬೇಡಿ, ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಹಾಂ, ಎನರ್ಜಿ ಇದೆ, ಬಟ್ ಇವತ್ತು ಸಂಡೇ ಅಲ್ವಾ, ರೆಸ್ಟ್ ಡೇ. ಮಸಲ್ಸಿಗೆ ರಿಕವರಿ ಟೈಮ್ ಬೇಕು. ಫಸ್ಟ್ ಯಾವ್ದು ಮಾಡೋಣ ಬ್ರೋ? ವೇಟ್ ಹಾಕ್ಬಿಡ್ತಾ ಇದ್ದಾರೆ. ಇಲ್ಲ, ಆಗ್ತಾರೆ, ಅವ್ರು ಹಾಕ್ಬೋದು. ಸ್ಟ್ಯಾಮಿನಾ ಇರುತ್ತೆ. ನಂದು ಆ್ಯಕ್ಚುಲಿ ಬ್ರೋ ಏನಾಗಿದೆ ಅಂದರೆ ಒಂದು ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ. ಒಂದು ಟೈಮ್ 2 ಟೈಮ್ ಆಗಿದೆ ಬ್ಯಾಡ್ಮಿಂಟನ್ ಆಡ್ತಾ. ಒಂದ್ಸಲ ಏನಾದರೂ ಜಿಮ್ ಎಲ್ಲ ಮಾಡಿರ್ತೀವಲ್ಲ, ಪಂಪ್ ಆಗಿರುತ್ತೆ. ಒಂದ್ಸಲ ಲಪ ಮಾಡಿದ್ರೆ ಏನಾಗುತ್ತೆ, ಬೇಗ ಅಲ್ಲ, ನೀವು ಹಾಕ್ಸಿರೋ ಟ್ಯಾಟು ಇವಾಗ ಅಂದ್ರೆ ಈಗ ಜಿಮ್ ಎಲ್ಲ ಮಾಡ್ತಿರ್ತೀರ, ತುಂಬಾ ಸ್ಟ್ರೆಚ್ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದೇನಾಗಲ್ಲ ಬ್ರೋ, ಅದೆಲ್ಲ ಸುಮ್ಮನೆ ಏನು ಇಷ್ಟು ಆಗ್ಬಿಟ್ರೆ ಸ್ವಿಚ್ ಆಗೋದು. ಸ್ವಿಚ್ ಅಂದ್ರೆ ಇಷ್ಟು ಆಗ್ಬೇಕು ಕೈ. ಯಾವ ಏಜಲ್ಲಿ ಹಾಕ್ಸಿದೀನಿ ಟ್ಯಾಟುನ? ಇದಾ 2 years ಬರಬೇಕು. ತೋರಿಸಿ ಟ್ಯಾಟು. ಇನ್ನು ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಲ್ಲ. ಅದೇ ನಾನು ನೋಡಿದಾಗಲೇ ಅನ್ಕೊಂಡೆ ಮೊದಲೇ ಹಿಂಗಿದ್ರ ಅಂತ. ನೋಡಿದ್ರೆ ಏ ಕ್ಯಾಟ್ ಅಂತ ಸರ್ಚ್ ಹೊಡಿದ್ರೆ ಅದರಲ್ಲೇ ಸಿಗುತ್ತೆ ವಿಡಿಯೋಸ್ ಎಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಅದೇ ಸ್ಟೋರಿ ಹೇಳೋದು. ಕರ್ನಾಟಕ ಕ್ಯಾಟ್ ಕೆಳಗಡೆ ಏನೋ ಹೆಂಗಿರ್ತಾರೆ ಗೊತ್ತಾ, ಫಸ್ಟ್ ಬೆಂಚ್ ಅವ್ರು ಇರ್ತಾರೆ ನೋಡಿ, ಸ್ವಚ್ಛಾಗಿ ಮೆತ್ತಗೆ ಹಂಗಿರ್ತಾರೆ. ಹೇಳ್ತಾ ಇರ್ತಾರೆ 500 ಹೇಳ್ತಾರೆ ನೋಡೋ, ಕೆಳಗಡೆ ಇರ್ತಾರೆ. ಇಲ್ಲಿ ನೋಡಿದ್ರೆ ಬೇರೆ ತರ ಇದ್ದಾರೆ. ನೋಡಕ್ಕೆ ಒಂಥರ ಇವು ಮಾಡೋ ವಿಡಿಯೋಸ್ ಒಂಥರ. ಇನ್ನೊಂದು ಚಾಲು ಡೇಂಜರು. ಅದು ಸತ್ಯನೇ, ಅದೆಲ್ಲರೂ ಗೊತ್ತಿರೋದೇ, ಬಟ್ ಯಾರು ಮಾತಾಡಲ್ಲ ಅಷ್ಟೇ. ಒಂದು ಸತ್ಯ ಇದೆ ಎಲ್ಲರಿಗೂ. ಚಿಕ್ಕ ಮಗುಗಳು ಅಂತಾರೆ, ಅವ್ನು ಲ್ಯಾಬ್ ರಿಪೋರ್ಟ್ ಅಂತ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಲ್ಯಾಬ್ ಟೆಸ್ಟ್ ಮಾಡಿದೀವಿ ಅಂತ. ನೀನು ಕೊಟ್ಟಿರೋ ಲೌಡ 2,000ಕ್ಕೆ 5,000 ತಗೊಂಡು ಲ್ಯಾಬ್ ಟೆಸ್ಟ್ ಮಾಡ್ತೀಯಾ? ಯಾರು ಹೋಗ್ತಾರೆ 5,000 ರೂಪಾಯಿ ಕೊಟ್ಟು ಲ್ಯಾಬ್ ಟೆಸ್ಟ್ ಮಾಡ್ತಾರೆ? ಯಾರು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಲ್ಯಾಬ್ ಟೆಸ್ಟ್ ಇರ್ಲಿ. ತುಂಬಾ ಜನ ಈಗ ಮನೇಲಿ ಆಗ್ತಿದ್ರೆ ನಾವೇನೋ ಡ್ರಗ್ ಇದ್ ಮಾಡ್ತಿದೀವಿ ಆ ತರ ಬಿಲೀಫ್ ಇದೆ ಪೇರೆಂಟ್ಸಿಗೆಲ್ಲ. ಇಲ್ಲ, ಆರ್ಲಿಕ್ಸ್ ಕೊಡು ಅಂತ ಬೇಕಾದ್ರೆ ಕೊಟ್ಬಿಡ್ತಾರೆ. ಅಲ್ಲ ಬ್ರೋ, GH ಹಾಕಿದ್ರೆ ಲೌಡ ನೈಟ್ ಬಂದಿಲ್ಲ ನಾವು ಲೌಡ. ಅದು ಅವರು ಕಾಂಪ್ಲೇಂಟ್ ಕೊಟ್ಟರೆ ಆಯ್ತು ಬಂದ್ಬಿಟ್ಟು ಪೇರೆಂಟ್ಸ್ ಹಂಗೆ ಸೆಟ್ ಆಗ್ಬಿಟ್ರು. ಸೋಷಿಯಲ್ ಮೀಡಿಯಾ ಇದೆಲ್ಲ ಇರ್ಲಿಲ್ಲ. ಈ ಹೀರೋಗಳು ಇರೋ ನಮ್ಮನ್ನ ಚೂತ್ಯ ಮಾಡೋರೆ. ನಮ್ಮ ಮಕ್ಳಿಗೆ ಯಾವಾಗಿಂದ ಗೊತ್ತು ಅವ್ರು ಕುಡಿಸ್ತಾರೆ ಅವ್ರ ಮಕ್ಳಿಗೆ. ಇವ್ರ ಫೇವ್ರೇಟ್ ಹೀರೋನೇ ಫ್ರೂಟಿ ಕುಡಿತಾರೆ. ಯಾರು ಮಾಡ್ತಾರೆ? ಯಾರು ನಿಮ್ ಫೇವ್ರೇಟ್ ಹೀರೋ? ಅವ್ರ ಫೇವ್ರೇಟ್ ಹೀರೋನೆಲ್ಲ ಹಾಲು ಕುಡಿಯೋದು. ಅದೇ ಅವ್ರು ಮಾಡಿದ್ರೆ
ನೋಡ್ತಾರೆ ತಗೊಂಡು ಕುಡಿತಾರೆ ನಾವು ಮಾಡಿ ಏನ್ ನೀವು ಪ್ರಮೋಷನ್ ಬೇರೆ ಮಾಡಿ ನಾನು ನೋಡಿದೆ ಲಿಂಕಲ್ಲಿ ಇತ್ತು GNC. ನಾನು ಅದಕ್ಕೆ ಒಂದು ಕಾಮೆಂಟ್ ಪಿನ್ ಮಾಡಿದ್ದೀನಿ. ನಾನು ಪ್ರಮೋಷನ್ ಮಾಡೋಣ ಅಂತ ಹೇಳಿಲ್ಲ, ಬ್ರ್ಯಾಂಡ್ ಮೇಲೆ ಇಟ್ಕೊಂಡು ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದ್ದಕ್ಕೆ ಕೊಡ್ತಾರೆ ಮಾಡ್ತಾರೆ. ಇದು ನೀರು ನೀವು ಪ್ರತಿ ವರ್ಕೌಟ್ ಆದ್ಮೇಲೆ ಕುಡಿತೀರಾ? ಕಂಪಲ್ಸರಿ ನೀರು ಕುಡಿಬೇಕು. ಒಬ್ಬರೊಬ್ರು ನೀರು ಕುಡಿಯಲ್ಲ, ಪರ್ಮಿಷನ್ ಕೇಳ್ತಾರೆ. ನೀರು ಕುಡಿಬೋದು, ನೀರು ಕುಡಿಯೋಕ್ಕೆ ಪರ್ಮಿಷನ್ ಕೇಳ್ತಾರೆ. ನೀರು ಕುಡಿಯಬೇಕು. ಆ ಕೇಳ್ತಿದ್ದೆ ಸೋಡಿಯಂ ಆಚೆಗೆ ಬರ್ತಾ ಇರುತ್ತೆ, ಸ್ವೆಟ್ ಬರ್ತಾ ಇರಲ್ಲ, ಸ್ವೆಟ್ ಸಾಕಾಗಿರುತ್ತೆ ಅಂದರೆ ಸೋಡಿಯಂ ಎಲ್ಲ ಆಚೆಗೆ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ನೀರು ಕೇಳ್ತಾ ಇರುತ್ತೆ, ಆಚೆ ಹೋದ ಸ್ವೆಟ್. ನೀರು ಕುಡಿದ್ರೆ ಚೆನ್ನಾಗಿರ್ತೀರ, ಇಲ್ಲಾಂದರೆ ಕ್ರ್ಯಾಂಪ್ ಆಗುತ್ತೆ. ಮಜಲ್ ಟಿಶ್ಯೂ ವಾಟರ್ ಆಚೆ ಬಂದ್ರೆ ಫುಲ್ ಡ್ರೈ ಆಗುತ್ತೆ, ಕ್ರ್ಯಾಂಪ್ ಆಗುತ್ತೆ. ವೆಟ್ಟಾಗಿದೆ ಚೆನ್ನಾಗಿರುತ್ತೆ. ನೀರು ಕ್ರಿಯೇಟಿನ್ ಪ್ರೀ ವರ್ಕೌಟ್ ಹಾಕೋದು ಬೆಸ್ಟ್ ಅವರು ಅಥವಾ ಪೋಸ್ಟ್ ವರ್ಕೌಟ್ ಹಾಕೋದು ಬೆಸ್ಟಾ? ಪ್ರೀಮಿಯಮ್ ಬೆಸ್ಟು, ಪೋಸ್ಟ್ ಬೆಸ್ಟ್. ಕಂಪೇರ್ ಟು ಪೋಸ್ಟ್ ವರ್ಕೌಟ್ ತಗೊಂಡ್ರೆ ಒಳ್ಳೆಯದು. ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಹಾಟ್ ವಾಟರ್ ತಗೊಂಡ್ರೆ ಇನ್ನೂ ಜಾಸ್ತಿ ಯೂಸ್ಫುಲ್ ಇದೆ ಅಂತ. ಹೌದಾ? ಇದು ನಾನು ಯಾವತ್ತೂ ಕೇಳಿಲ್ಲ. ನಾನು ರೀಸೆಂಟಾಗೆ ನಮ್ಮ ಸಾರ್ ಹೇಳಿದಾಗ ಕೇಳಿದ್ದೀನಿ. ಓಕೆ. ಹಾಟ್ ವಾಟರಲ್ಲಿ ಎಷ್ಟು ಸ್ಕೂಪ್ ತಗೊಳ್ತೀರ ನೀವು? 3 ಗ್ರಾಮ್ಸ್ ಸಾಕು. ಕೈ ಮೂವ್ ಮಾಡ್ಬೋದು, ಬರೀ 4 ಮೂವ್ ಮಾಡಬೇಕು. ಡೌನ್ ಸ್ಟ್ರೆಚ್ ಟು ಬಾಡಿ ಬೆಂಡ್ ಮಾಡಿರಿ. 3 2 4 5. ಬಾಡಿ ಬಿಲ್ಡಿಂಗು ತುಂಬ ಎಕ್ಸ್ಪೆನ್ಸಿವ್. ಏನಾದರೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅಂದರೆ ನಿಮ್ಗೆ ಸಪೋರ್ಟ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಕಂಡ ಬಂದರೆ ಯಾರೋ ಇರಬೇಕು, ಹಿಂದೆ ಇದ್ರೆ ಮಾಡಿ ಬಾಡಿ ಬಿಲ್ಡಿಂಗ್. ಇಲ್ಲ ಅಂದರೆ ಮಾಡಕ್ಕೆ ಹೋಗ್ಬಾರ್ದು. ರಿಟರ್ನ್ಸೇ ಇರಲ್ಲ. ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಫೀಲ್ಡಲ್ಲಿ ರಿಟರ್ನ್ಸೇ ಇಲ್ಲ. ₹1 ನಿಮ್ಗೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇರುತ್ತೆ ಯಾವಾಗ ನೀವು ಆ ಸ್ಟೇಜ್ ಹೋದಾಗ. ಸರಿ, ನಾ ಕೊನೆಗೆ ಏನಂದರೆ ಬಾಡಿ ಬಿಲ್ಡಿಂಗ್ ಅಂದರೆ ಲಾಸ್ಟ್ಗೆ ನಿಮ್ಮ ಹೆಂಡತಿ ಮಕ್ಳಿಗೂ ನೀವೇನು ಉಳಿಸಲ್ಲ. ಇವಾಗ ನಿಮ್ಗೆ ಯಾವ ವೈಫ್ ಸಪೋರ್ಟ್ ಮಾಡ್ತಾವಳೋ ಸ್ವಲ್ಪ ಇಯರ್ಸ್ ಆದಮೇಲೆ ಅವಳೇ ನೀವು ಉಳಿಯೋದು. ಏನು ಉಳಿಸಿಲ್ಲ, ಎಲ್ಲ ಬಾಡಿ ಬಿಲ್ಡಿಂಗ್ ಅಂತ ಆಗ ಇಟ್ಕೊಂಡಿದ್ದೆ ಕಾಸು ಅಂತ. ನೀವು ಸಕ್ಸಸ್ ಆಗಿದ್ದೀನಿ, ಸಕ್ಸಸ್ ಆಗಬೇಕು, ಆದರೆ ಚೆನ್ನಾಗಿರುತ್ತೆ. ಆಗಿಲ್ಲ ಅಂದರೆ ಮಾತುಗಳು ಇರ್ತಾರೆ. ಅದಕ್ಕೆ ತುಂಬ ಜನ ಬಾಡಿ ಬಿಲ್ಡಿಂಗಲ್ಲಿ ಕೆಳಗಡೆ ಬಿದ್ದಿರೋದು ಏನಕ್ಕೆ ಅವಾಗ ಅಷ್ಟು ಇಲ್ಲ ನಾಲೆಡ್ಜು. ಇವಾಗ ಚೆನ್ನಾಗಿದೆ, ಬಟ್ ಸಪೋರ್ಟ್ ಇರಲೇಬೇಕು. ಮಿಡಿಲ್ ಕ್ಲಾಸ್ ಅವರು, ಲೋವರ್ ಮಿಡಿಲ್ ಕ್ಲಾಸ್ ತುಂಬ ಕಷ್ಟ. ಒಂದು ಈ ಥರ ಡ್ರೀಮ್ಸ್ ಎಲ್ಲ ದೇವರು ಕೊಡೋದನ್ನು ಮಿಡಿಲ್ ಕ್ಲಾಸ್ ಅವ್ರಿಗೆ ಕಾಸು ಕೊಡಲ್ಲ, ಡ್ರೀಮ್ಸ್ ಮಾತ್ರ ಕೊಡ್ತಾರೆ ಅಷ್ಟೇ. ದುಡ್ಡಿರೋರು ಯಾವನು ಮಾಡಲ್ಲ ಬಾಡಿ ಬಿಲ್ಡಿಂಗ್. ಫಸ್ಟ್ ಆಫ್ ಆಲ್ ಅವ್ರ ಶೋಕಿನೇ ಬೇರೆ ಇರುತ್ತೆ. ನಮ್ಮಂತವ್ರಿಗೆ ಡೈಲಿ ನಾವು ಇದಕ್ಕೊಂದು ಪ್ರೋಟೀನ್ ಖರ್ಚು ಮಾಡ್ತೀವಿ ಅಂದ್ರೆ ದಿನಕ್ಕೆ ಒಂದು ₹500 ಆದ್ರೂ ಖರ್ಚು ಆಗಲೇಬೇಕು. ಇದಕ್ಕೆ ₹500 ಖರ್ಚು ಮಾಡ್ತೀಯ, ಬಟ್ ನೀನು ₹200 ಕೊಟ್ಟು ಚಪ್ಪಲಿ ತಗೊಳ್ಳೋಣ ಗೊತ್ತಾ? ನೋಡ್ಕೊಳ್ಳಿ, ಯೋಚನೆ ಮಾಡ್ತೀವಿ, ಹಿಂದೆ ಮುಂದೆ ಯೋಚನೆ ಮಾಡಿ. ಬಾಡಿ ಬಿಲ್ಡರ್ ನನ್ನೇ ನೋಡ್ಕೊಳ್ಳಿ, ವಿಡಿಯೋಸ್ ನೋಡಿ, ಯಾವ ಒಂದೇ ಬಟ್ಟೆ ಇರುತ್ತೆ ತಗೊಳ್ಳಿಕ್ಕಾಗಲ್ಲ. ನಾನು 70,000 ಖರ್ಚು ಮಾಡ್ತೀನಿ ತಿಂಗಳಿಗೆ, ತಗೊಳ್ಳಿಕ್ಕಾಗಲ್ಲ. ಅದೇ ಬಟ್ಟೆ ಹಂಗೆ ಇರ್ತೀವಿ, ಹಂಗೆ ಓಡಾಡ್ಕೊಳ್ತೀವಿ. ಎಷ್ಟು ಸೇವ್ ಮಾಡ್ತೀವೋ ಅಷ್ಟು ಮದುವೆಗೆ ಹೋಗ್ತೀರಾ ಅಷ್ಟೇ. ಬಾಡಿ ಎಕ್ಸ್ಪೆನ್ಸಿವ್ ಅಂದರೆ ಎಕ್ಸ್ಪೆನ್ಸಿವ್ ಸ್ಪೋರ್ಟು, ಬಾಡಿ ಬಿಲ್ಡಿಂಗ್ ಬೆಲೆ ಇಲ್ಲ ಸ್ಪೋರ್ಟ್ಗೆ. ಒಂದೊಂದು ಸಿಂಗಲ್ ಹ್ಯಾಂಡ ಡಬಲ್ ಹ್ಯಾಂಡ ಬ್ರೋ? ಸಿಂಗಲ್ ಹ್ಯಾಂಡ ಅಷ್ಟೇ. ಇನ್ನೊಂದೇನೆಂದರೆ ತುಂಬ ಜನ ಅಂತಾರೆ ಇಂಡಿಯಾದಲ್ಲಿ ಜೆನೆಟಿಕ್ಸ್ ಇಲ್ಲ ಅದು ದೊಡ್ಡ ಸುಳ್ಳು. ಇಂಡಿಯಾದಲ್ಲಿ ಜೆನೆಟಿಕ್ಸ್ ಇದೆ. ನಾವು ಫಾರಿನ್ ಅವ್ರಿಗಿಂತ ನಾವೇ ಸ್ಟ್ರಾಂಗ್, ನಾವು ರಗ್ಗಡ್ ಆಗಿರ್ತೀವಿ. ಅವ್ರು ಮೆತ್ತಿಗಿರೋರು ಅವರು, ನಾವಲ್ಲ. ಇಂಡಿಯಾದಲ್ಲಿ ಜೆನೆಟಿಕ್ಸ್ ಇಲ್ಲ ಅಂತಲ್ಲ, ಜೆನೆಟಿಕ್ಸ್ ಇದೆ. ಇಂಡಿಯಾದಲ್ಲಿ ಏನು ಗೊತ್ತಾ, ಗೈಡೆನ್ಸ್ ಇಲ್ಲ, ಕರೆಕ್ಟಾಗಿ ಗೈಡೆನ್ಸ್ ಇಲ್ಲ. 3 ತಿಂಗಳು ಜಿಮ್ ಮಾಡೋರು, ನೀನೇ ಕೋಚ್ ನಿಮಗೆ. 4 ತಿಂಗಳು ಅವ್ನು ಮಾಡ್ತಾನೆ, ಅವನು ನನ್ನ ಕೋಚು ಇದಾಗಬೇಕು. ಆಮೇಲೆ DM ಆನ್ಲೈನ್ ಟ್ರೈನಿಂಗ್ ಅಂತ ಹಾಕ್ಬಿಡ್ತಾರೆ. ಇಂಡಿಯಾದಲ್ಲಿ ಕೋಚ್ ಕರೆಕ್ಟಾಗಿರೋ ಕೋಚಸ್ ಇಲ್ಲ, ಗೈಡೆನ್ಸ್ ಇಲ್ಲ. ಸರಿನಾ? ತುಂಬ ಓದಿರೋರು ಇಲ್ಲ, ಬರೀ ಕಲ್ತ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಕಲ್ತ್ಕೊಂಡಿರೋ ಅವ್ರು ಮಾತ್ರ ಇದ್ದಾರೆ. ಅದಕ್ಕೆ ಇಂಡಿಯಾ ಹಂಗೆ ಇರೋದು. ಜೆನೆಟಿಕ್ಸ್ ಏನಿದ್ದಾರೆ ಇವಾಗ ಆಟ ಶುರು ಆಗಿದೆ ನೋಡಿ. ಇವಾಗ ಒಬ್ಬರು ಏನು ಇಷ್ಟು ದಿನ ಒಲಿಂಪಿಯಾಗ ಕ್ವಾಲಿಫೈ ಆಗಿಲ್ಲ ಯಾರು ಇಂಡಿಯಾದಿಂದ. ಮೊನ್ನೆ ಕ್ವಾಲಿಫೈ ಆಗವ್ರೆ. ಇವಾಗ ಕೋಚಸ್ ಎಲ್ಲ ಚೆನ್ನಾಗಿದ್ದಾರೆ, ಇವಾಗ ಬೆಳೀತಾ ಇದೆ ಬಾಡಿ ಬಿಲ್ಡಿಂಗ್. ಜೆನೆಟಿಕ್ಸ್ ಇದೆ ಇಂಡಿಯಾದಲ್ಲಿ, ಜೆನೆಟಿಕ್ಸ್ ಇಲ್ಲ ಅಂತ ಸುಳ್ಳು. ಹೇಳ್ಕೊಡೋದು ಕರೆಕ್ಟಾಗಿಲ್ಲ, ಕರೆಕ್ಟಾಗಿಲ್ಲ ಗೈಡೆನ್ಸ್. 3 ತಿಂಗಳು 4 ತಿಂಗಳು ಕಲ್ತವರೆಲ್ಲ ಅವರೇ ಕೋಚು. ಇವಾಗ ಇವರೇ ನನ್ನ ಕೋಚು. 4 ದಿನ ಬಿಟ್ಟರೆ ಇವರೇ ನಂಗೆ ಹೇಳ್ಕೊಡ್ತೀರಾ ಬ್ರೋ, ಏನು ಬ್ರೋ ಹಿಂಗೆ ಇಟ್ಕೊಳ್ಳಿ ಅಂತೀರಾ. ಹೇಳ್ಕೊಡೋ ಕರೆಕ್ಟ್ ಆಗೋದು. ಫುಲ್ಲು ಖಾಲಿ ಜಿಮ್ಮಲ್ಲಿ ನಮ್ಮದೇ ವರ್ಕೌಟು. ಏನು ಹೇಳ್ತೀಯ ಅರವಿಂದ? ಕಾಣಿಸ್ತಾನೆ ಇಲ್ಲ ಅದನ್ನು.
ಮಾಡಿ ನಾನು ಬಿಡ್ತೀನಿ. ಹಾಂ ಒನ್ 3 4 ಲಾಸ್ಟ್ ಒನ್ ಇನ್ನೊಂದು ನಿಮ್ಗೆ ಕಾಣಿಸ್ತದಲ್ಲ ಫುಲ್ ಯು ಶೇಪ್ ನೋಡ್ತೇವೆ. ಮಾಡಿ ಒಂದೇ ತೆಗೆದು ಆರಾಮ ಕರೆಕ್ಟಾಗಿ ಎಲ್ಲ ಇದ್ದಾರೆ. Wanna pretend now we know